ಹೌದು, ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡುವುದರ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾವ ವಿಷಯಕ್ಕಾಗಿ ಮನವಿ ಕೊಟ್ಟಿದ್ದೇವೆ ಅಂತಂದ್ರೆ, ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜ್ಞಾನವನ್ನ ನೀಡತಕ್ಕಂಥ ಜ್ಞಾನ ದಾಸೋಹವನ್ನ ಜ್ಞಾನದ ಕೇಂದ್ರಗಳಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಜಾತೀಯತೆಯನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ SC ST OBC ವಿದ್ಯಾರ್ಥಿಗಳಿಗೆ ಓದದ ಹಾಗೆ ಅಲ್ಲೊಂದಿಷ್ಟು ಜನ ಮನುವಾದಿ RSS ನ ಮತ್ತು ಕೆಲವೊಂದಿಷ್ಟು ಜನ ಪ್ರೊಫೆಸರ್ಗಳು, ಕುಲಪತಿಗಳು, ಕುಲಸಚಿವರು ಸೇರಿ ಅಲ್ಲಿರ್ತಕ್ಕಂಥ SC ST OBC ವಿದ್ಯಾರ್ಥಿಗಳಿಗೆ ಓದದ ಹಾಗೆ ವಾತಾವರಣ ಸೃಷ್ಟಿ ಮಾಡುವುದರ ಮೂಲಕ ಅವರಿಗೆ ಕರೆಂಟ್ ಕಟ್ ಮಾಡ್ತಕ್ಕಂಥಾಗಿರ್ಬೋದು, ಅವರಿಗೆ ಶೌಚಾಲಯದ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥಾಗಿರ್ಬೋದು, ಇವೆಲ್ಲವನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು. ಈ ಸುಳ್ಳು ಕೇಸಿಗೂ ಕೂಡ ಬಗೆದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾನಸಿಕ ಹಿಂಸೆಯನ್ನು ನೀಡುವುದರ ಮೂಲಕ ಅವರು ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಮಾಡ್ತಕ್ಕಂಥ ವಾತಾವರಣ ಸುಮಾರು ದಶಕಗಳಿಂದ ಈ ದೇಶದಲ್ಲಿ ನಡೀತಾ ಬಂದಿದೆ. ಇದಕ್ಕೆ ಉದಾಹರಣೆ ಅಂತಂದ್ರೆ, ಇವತ್ತು ರೋಹಿತ್ ವೆಮುಲ್ ಅಂತಕ್ಕಂಥ ಒಬ್ಬ ಸಂಶೋಧನಾ ಪ್ರಜ್ಞಾವಂತ ವಿದ್ಯಾರ್ಥಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಅದ ನಂತರ ಮುಂಬೈಯಲ್ಲಿ ಒಬ್ಬ ನನ್ನ ಸಹೋದರಿ ಪಾಯಲ್ ಅಂತಕ್ಕಂಥ ನನ್ನ ಸಹೋದರಿ ಇದು ಮಾಡ್ಕೊಂಡ್ರು. ಇನ್ನೊಬ್ರು ಸೋಲಂಕಿ ಅಂತಕ್ಕಂಥ ಒಬ್ಬ ಸಹೋದರ. ಇವರು ಪಟ್ಟಿ ಬೆಳೀತಾ ಹೋದ್ರೆ ಸುಮಾರು 4 ವರ್ಷಗಳಲ್ಲಿ 120ಕ್ಕೂ 112ಕ್ಕೂ ಹೆಚ್ಚಿನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿ ವಾತಾವರಣ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಮುಂದುವರೆದಿದ್ದೆ ಆದ್ರೆ ಇದು ತಪ್ಪಾಗುತ್ತೆ ಅಂತಕ್ಕಂಥ ವ್ಯವಸ್ಥೆಯನ್ನ ಪಾಯಲ್ ಮತ್ತು ರೋಹಿತ್ ವೆಮುಲ್ ಅವರ ಪಾಲಕರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಆ ಒಂದು ಕೋರ್ಟಿನ ನಿಯಮಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಇವತ್ತು UGC ನಿಯಮಗಳು 2026 ಜಾರಿಗೆ ತಂದಿದ್ರು. ಇದನ್ನ ಪ್ರಶ್ನೆ ಮಾಡಿ ಅನೇಕ ಜನ ಬಿಜೆಪಿಯ ಮುಖಂಡರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದರ ಮೂಲಕ ಹೋರಾಟ ಮಾಡುವುದರ ಮೂಲಕ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ಅನ್ನ ತಂದ್ರು. ಆ ಕಾರಣಕ್ಕಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತಾ ಇದ್ದೇವೆ, ಸ್ಟೇ ಅನ್ನ ತೆರವುಗೊಳಿಸಬೇಕು. ಸುಪ್ರೀಂ ಕೋರ್ಟ್ಗೆ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಒಂದು ತೆರವನ್ನು ಮಾಡುವ ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ UGC ನಿಯಮವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ನಾವು ಮಾಡ್ತಕ್ಕಂಥ ಹೋರಾಟ ನಿರ್ಲಕ್ಷಿಸಿದೆ ಆದ್ರೆ ಇನ್ನೂ ಕೂಡ ಬಹುದೊಡ್ಡವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾನು ಮಾತಾಡ್ತಕ್ಕಂಥದ್ದು YC ಮಯೂರ್ ಅಂತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಮಾತಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ವತಂತ್ರ ಸಿಕ್ಕಿ ಅರ್ಧ ದಶಕಗಳು ಕಳೆದು ಹೋದ್ರು. 75 ಅರ್ಧ ಅಲ್ಲ, ಸುವರ್ಣ ಮಹೋತ್ಸವ ದಲಿತರನ್ನು ಪದೇ ಪದೇ ತುಳಿಲಾಗುತ್ತಿದೆ ಆಗ್ತದೆ. ರಾಜ್ಯ ಆಗಲಿ ಅಥವಾ ದೇಶದಲ್ಲಿ ಯಾಕೆ ಸರ್ ಈ ತರ ಆಗ್ತದೆ? ಈ ದೇಶದಲ್ಲಿ ಆಡಳಿತ ಅಂತಕ್ಕಂಥದ್ದು ಕೇಂದ್ರೀಕರಣ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಪೂಜೆ ಆಗ್ತಾ ಇದೆ, ಸಂವಿಧಾನದ ಪೂಜೆ ಆಗ್ತಾ ಇಲ್ಲ. ಸಂವಿಧಾನದ ಆಶಯಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೋ ಧರ್ಮದ ಆಧಾರ ಧರ್ಮ ಬಂದು ಹೋಗ್ತಾ ಇದೆ ರಾಜಕಾರಣದಲ್ಲಿ. ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತಕ್ಕಂಥ ವ್ಯವಸ್ಥೆ ಬರ್ತಾ ಇದೆ. ಬಡವರನ್ನ ಏಳಿಗೆ ಮಾಡಬೇಕು ಅಂತಕ್ಕಂಥ ದುಷ್ಟ ಮನಸ್ಸುಗಳು ಸಮಾಜದಲ್ಲಿ ಬಹುಸಂಖ್ಯಾತರ ರೂಪದಲ್ಲಿ ಇದ್ದ ಕಾರಣಕ್ಕಾಗಿ ಸಂವಿಧಾನದ ಮೌಲ್ಯಗಳು ಅಧಪತನಗೊಳ್ತಾ ಇವೆ. ಆ ಕಾರಣಕ್ಕಾಗಿ ನಾವು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಇಡುವುದರ ಮೂಲಕ ಸರ್ವ ಸಮಾಜವನ್ನ, ಸರ್ವ ಧರ್ಮವನ್ನ ಪ್ರೀತಿಸ್ತಕ್ಕಂಥ ನವಭಾರತದ ನಿರ್ಮಾಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ರೂಪುಗೊಳಿಸ್ತಾ ಇದ್ದೇವೆ. ಧನ್ಯವಾದ. ಥ್ಯಾಂಕ್ ಯು. ಸರ್ಕಾರ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು. ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂಡೆದ್ದರೆ ಕೆಲವು ನಮ್ಮದಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಪವಿತ್ರ ವೇದಿಕೆ ಮೂಲಕ ಸ್ಮರಿಸ್ತಾ ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮಹತ್ವದ ಹೋರಾಟ, ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಹೋರಾಟಗಾರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣ ಅವರನ್ನು ಒಳಗೊಂಡು, ಮಾತೆ ಸಾಸಾಬಳ್ಳ ಅವರನ್ನು ಒಳಗೊಂಡು, ಇನ್ನೋರ್ವ ಸಂತೋಷ್ ಮಣಗೇರಿ ನನ್ನ ಸೋದರನ ಒಳಗೊಂಡು ಎಲ್ಲ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರನ್ನು ಒಳಗೊಂಡು ಬಂದಿರತಕ್ಕಂಥ ಯಾವತ್ತು ನನ್ನ ಹೋರಾಟಗಾರರ ಬಂಧುಗಳಿಗೆ ವೇದಿಕೆ ಮೂಲಕ ಮೊಟ್ಟ ಮೊದಲನೇದಾಗಿ ಅನಂತ ಕೋಟಿ ಜೈ ಭೀಮ್ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಬಂಧುಗಳೇ, ಇವತ್ತು ಮಾಡ್ತಕ್ಕಂಥ ಹೋರಾಟ ಇದು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಹೋರಾಟ. ಈ ದೇಶದಲ್ಲಿ ಬಹುತ್ವದಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ. ಹಲವಾರು ಜಾತಿ, ಮತ, ಪಂಥಗಳು, ಭಾಷೆಗಳು ಇರತಕ್ಕಂಥ ದೇಶ ಭಾರತ. ಇಲ್ಲಿ ಅನಾದಿ ಕಾಲದಿಂದಲೂ ಕೂಡ, ಶತಶತಮಾನಗಳಿಂದಲೂ ಕೂಡ ಅತ್ಯಂತ ಶೋಷಣೆಯನ್ನ ಒಳಗೊಂಡಿರ್ತಕ್ಕಂಥ ಜನಾಂಗವೂ ಕೂಡ ಇದೆ, ಶೋಷಣೆ ಮಾಡಿರ್ತಕ್ಕಂಥ ಜನಾಂಗವೂ ಕೂಡ ಇದೆ. ಈ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ, ಹಳ್ಳಿಗಳಲ್ಲಿರುವ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಶತಮಾನಗಳಿಂದ ಹೋರಾಟ ನಡೆದಿದೆ. ಅಂಥದ್ರಲ್ಲಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಬರೆದು ಈ ಸಂವಿಧಾನವನ್ನು ಜಾರಿ ಮಾಡುವುದರ ಮೂಲಕ ಈ ದೇಶದಲ್ಲಿ ಸಂಪೂರ್ಣವಾಗಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಲಾಗಿದೆ ಎಂದು ಸಾರಲಾಗಿದೆ. ಆದಾಗ್ಯೂ ಕೂಡ ಇವತ್ತು ಸಂವಿಧಾನ ಜಾರಿಯಾಗಿ 75 ವರ್ಷ ಗತಿಸಿದ್ರು ಕೂಡ ಸಮಾನತೆಯ ಹೆಸರಿನ ಮೇಲೆ ಸಮಾನತೆ ಎಂಬ ಸೋಗನ್ನು ಹಾಕಿಕೊಳ್ಳುವುದರ ಮೂಲಕ ಅಸ್ಪೃಶ್ಯತೆ ಆಚರಣೆ ತಾಂಡವ ಆಡ್ತಾ ಇದೆ. ಹೇಗೆ ತಾಂಡವ ಆಡ್ತಾ ಇದೆ? ಮೊದಲು ನಮಗೆ ಊರಿನ ಒಳಗಡೆ ಪ್ರವೇಶ ಇರಲಿಲ್ಲ, ಹೋಟೆಲ್ಗಳಲ್ಲಿ, ಗುಡಿ ಗುಂಡಾರ್ಗಳಲ್ಲಿ ಪ್ರವೇಶ ಇರಲಿಲ್ಲ. ಈ ಎಲ್ಲ ಪ್ರವೇಶಗಳು ಬೇಕು ಅಂತ ಹೇಳಿ ನಮ್ಮ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತೀವಿ. ಅದರಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಬೇಡಿಕೆಗಳು ಈಡೇರದು ಮತ್ತು ಈಡೇರ್ಲಿಕ್ಕೆ ಇದ್ದವು. ಇನ್ನುವರೆಗೂ ಕೂಡ ಅವ್ಯಾತವಾಗಿ ಅಸ್ಪೃಶ್ಯತೆ ಆಚರಣೆಯಲ್ಲಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಇವತ್ತಿನ ಹೋರಾಟ ವಿಶ್ವವಿದ್ಯಾನಿಲಯಗಳಲ್ಲಿ ನಡೀತಕ್ಕಂಥ ಅಸ್ಪೃಶ್ಯತೆಯನ್ನು ತಡೆಗಟ್ಟಬೇಕು. ವಿಶ್ವವಿದ್ಯಾಲಯಗಳಲ್ಲಿ ಓದ್ತಕ್ಕಂಥ ಉನ್ನತ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಅನೇಕ ವಿದ್ಯಾರ್ಥಿಗಳು ಸಾವಿಗೆ ಶರಣಾಗ್ತಾ ಇದ್ದಾರೆ. ನಿಮ್ಮ ದೌರ್ಜನ್ಯಕ್ಕೆ ಆ ಕಾರಣಕ್ಕಾಗಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಯಾವ ರೀತಿ? ವಿಶ್ವವಿದ್ಯಾಲಯಗಳು ವಿಶ್ವದ ಜ್ಞಾನದ ಕೇಂದ್ರಗಳು. ವಿಶ್ವವಿದ್ಯಾಲಯ ಅಂದ್ರೆ ಅಲ್ಲಿ ಜಾತಿ ಇಲ್ಲ, ವರ್ಗ ಇಲ್ಲ, ಲಿಂಗ ಇಲ್ಲ, ಭೇದ ಇಲ್ಲ, ಭಾವವಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸಮಾನತೆಯ ವ್ಯವಸ್ಥೆಯ ಮೇಲೆ ಶಿಕ್ಷಣವನ್ನು ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ವಿಶ್ವವಿದ್ಯಾಲಯಗಳದು. ಆದ್ರೆ ಆ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಜನ ಜಾತಿವಾದಿಗಳು, ಪ್ರೊಫೆಸರ್ಗಳು, ಕುಲಸಚಿವರು, ಕುಲಪತಿಗಳು ಸೇರಿ ಅಲ್ಲಿರ್ತಕ್ಕಂಥ SC, ST, OBC ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಬಾರ್ದು ಅಂತಕ್ಕಂಥ ಹುನ್ನಾರ ಇಟ್ಕೊಂಡು ಅವ್ರ ಮೇಲೆ ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು. ಗುಂಪುಗಾರಿಕೆ ಮಾಡಿ ಅವ್ರು ಓದೋದು ಬಿಟ್ಟು ಹೋಗ್ಬೇಕು. ಅವ್ರು ಇರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಕರೆಂಟ್ ಕಟ್ ಮಾಡ್ತಕ್ಕಂಥದ್ದು. ಅವ್ರು ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾಗಿ ಇಲ್ಲದಂಗೆ ನೋಡ್ಕೊಳ್ತಕ್ಕಂಥದ್ದು. ಅಂದ್ರೆ ಅವ್ರು ಬಿಟ್ಟು ಓಡಿ ಹೋಗ್ಬೇಕು ಅವ್ರ ಮನೆಗೆ. ಅಕಸ್ಮಾತ್ ಅಟ್ಟು ಎಲ್ಲನೂ ಸಹಿಸಿಕೊಂಡು ಯಾಕ್ರಪ್ಪ ನಮ್ಗೆ ಹಿಂಗ್ಯಾಕ, ನಮ್ಗೆ ಯಾಕನ್ನ ಎಲ್ಲ ವಿದ್ಯಾರ್ಥಿಗಳ ತರ ನಮ್ಗೆ ನೋಡ್ಕೊಳ್ಳಕ್ ಅವಕಾಶ ಮಾಡಿಕೊಡಲ್ಲ ಅಂತಂದ್ರ ಅವ್ರ ಮೇಲೆ ಸುಳ್ಳು ಕೇಸ್, ಪೊಲೀಸ್ ಕೇಸ್ ಹಾಕೋದು. ಸುಳ್ಳು ಕೇಸ್, ಪೊಲೀಸ್ ಹಾಕೋದು. ಅದನ್ನು ಕೂಡ ಎದುರಿಸಿದ್ರು ಅಂತಂದ್ರೆ ಅವ್ರ ಮೇಲೆ ಇಲ್ಲಾರ ಸಲ್ಲೋರು ಆರೋಪ ಮಾಡಿ ಅವರು ಕಿರುಕುಳ ಕೊಟ್ಟು ಅವರು ಸಾಯಂಗ ಮಾಡೋದು. ಉದಾಹರಣೆಗಾಗಿ ಈ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, ಸನ್ಮಾನ್ಯ ಮೋದಿ ಅವರಾಗಿರ್ಬೋದು, ರೋಹಿತ್ ವೆಮೂಲ್ ಅಂತಕ್ಕಂಥ ನನ್ನ ಒಬ್ಬ ವಿದ್ಯಾರ್ಥಿ, ಸಂಶೋಧನಾ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾದ, ಡೆತ್ ನೋಟ್ ಅನ್ನ ಬರೆದಿಟ್ಟುಕೊಳ್ಳುವುದರ ಮೂಲಕ ಆದರೂ ಕೂಡ ಇಲ್ಲಿಯವರೆಗೆ ನಾಚಿಕೆ ಬಂದಿಲ್ಲ ಅಂತಂದ್ರೆ ನಿಮಗೆ ಧಿಕ್ಕಾರವನ್ನು ಹಾಕ್ತಾ ಇದ್ದೀನಿ ಒಂದು ವೇದಿಕೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅಂತಕ್ಕಂಥದ್ದು. ಎಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಒಂದು. ಇನ್ನೊಂದು, ಬಾಂಬೆ ಯೂನಿವರ್ಸಿಟಿಯಲ್ಲಿ ಒಬ್ಬ ನನ್ನ ಸೋದರಿ ಆತ್ಮಹತ್ಯೆಗೆ ಶರಣಾದರು. ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಗಟ್ಟಲಾರ್ದೆ. ಇನ್ನೊಂದು ಇಲ್ಲೇ ಹತ್ತು ದೂರಕ ಇಲ್ಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಚ್ಚಗಡಿ ಕಡಗಂಚಿ ಅಂತ ಹೇಳಿ ಕೇಂದ್ರೀಯ ವಿಶ್ವವಿದ್ಯಾಲಯ ಅದ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನನ್ನ ಗೆಳೆಯ ಒಬ್ಬ ನಂದ್ ಕುಮಾರ್ ಅಂತ ಹೇಳಿ ಓದ್ತಿದ್ದಾನೆ. ಅವನ ಮೇಲೆ ಪೊಲೀಸ್ ಕೇಸ್. ಅವ ಲೇಖನಿ ಬಹಳ ಬರೀತಾನ, ಅವ ಹಂಗ್ ಬರೀತಾನ, ಇವ ಹಿಂಗ್ ಬರೀತಾನ, ಅವನಿಗೆ ತೊಂದರೆ ಕೊಡ್ಬೇಕಂತ ಹೇಳಿ ಅವನ ಮೇಲೆ 7-8 ಪೊಲೀಸ್ ಸುಳ್ಳು ಕೇಸುಗಳನ್ನ ಹಾಕಿದ್ರು. ಯಾರು ಅವರು ಇಲ್ಲಿಯವರೇ. ಎಂತವರು? ಕುಲಪತಿಗಳು, ಕುಲಸಚಿವರು. ಇವರು ಜಾತಿ ವ್ಯವಸ್ಥೆಯನ್ನ ತುಂಬಿಕೊಂಡು ಬಂದು ಕುಳಿತಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದ ಕಾರಣಕ್ಕಾಗಿ
ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿಶ್ವವಿದ್ಯಾಲಯಗಳಲ್ಲಿ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ. ನಮ್ಮ SC ST OBC ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಭಾರತ ದೇಶ ಸ್ವಾತಂತ್ರ್ಯ ಬಂದು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಹೇಳಿ ಒಂದು ಕಡೆ ಖುಷಿ ಆದ್ರೆ, ಇನ್ನೊಂದು ಕಡೆ ತುಂಬಾ ನೋವಿನಿಂದ ಹೇಳ್ತಾ ಇದ್ದೀವಿ. ಇಂಥ ಜಾತಿವಾದಿಗಳಿಂದ ನಮಗೆ ಧಿಕ್ಕಾರ ಹಾಕಬೇಕು, ಜಾತಿವಾದಿಗಳಿಗೆ ಒಂದು ಖಂಡಿಸಬೇಕು, ಜಾತಿವಾದಿಗಳಿಂದ ನನ್ನ ಸಮುದಾಯ ಮೇಲೆ ಬರಬೇಕಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಾವು ಒಂದು ಕಡೆ ನೋವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಒಂದು ಘಟನೆ, ರೋಹಿತ್ ವೇಮುಲ ತೀರ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಇನ್ನೊಬ್ಬ ನನ್ನ ಸೋದರಿ ಬಾಂಬೆಯಲ್ಲಿ ತೀರ್ಕೊಂಡ್ರು. ಅವಾಗ ಅವ್ರ ಪಾಲಕರು ಏನ್ ಮಾಡಿದ್ರು ಅಂತಂದ್ರೆ ಕೋರ್ಟ್ಗೆ ಹೋದ್ರು. ನಮ್ಗೆಲ್ಲನೂ ಕೋರ್ಟ್ ಎಲ್ಲ ಕೊಡ್ಬೇಕಾಗುತ್ತೆ ನಮ್ಮ ದೇಶದಲ್ಲಿ. ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಹೋದಾಗ ಇಲ್ಲ, ಅಲ್ಲಿರ್ತಕ್ಕಂಥ SC ST OBC ಮಕ್ಕಳಿಗೆ ನಿಜವಾಗಿ ಅನ್ಯಾಯ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಅವರಿಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಕಾನೂನು ತಗೊಂಡ್ಬರ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತು ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ ಹೇಳ್ತು, ಕೇಂದ್ರ ಸರ್ಕಾರ ತರಬೇಕಾಯ್ತು, ತರಲೇಬೇಕಾಯ್ತು. ತರಲಿಲ್ಲ ಅಂತಂದ್ರೆ ನಡೆಯಲ್ಲ. ಮೋದಿ ಅಂತವ್ರಲ್ಲ, ಮೋದಿ ಎಲ್ಲ ಸಚಿವ ಸಂಪುಟನೆ ಒಂದು ಸೂಪರ್ ಸೀಡ್ ಮಾಡ್ತಕ್ಕಂಥ ಶಕ್ತಿ ಅನೇಕ ಒಂದು ನಮ್ಮ ನ್ಯಾಯಾಲಯಕ್ಕಿದೆ. ಹಾಗಾಗಿ ಇದ್ದಾಗ ಕಾನೂನು ಮಾಡಿದ್ರು. ಏನು, SC ST OBC ವಿದ್ಯಾರ್ಥಿಗಳಿಗೆ ಒಂದು ಬಿಗುವಿನಿಂದ ಇರ್ತಕ್ಕಂಥ, ಅಕಸ್ಮಾತ್ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವರಿಗೆ ಒಂದಿಷ್ಟು ಕಠಿಣ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಕಾನೂನನ್ನ 2026 ಫೆಬ್ರವರಿ 13 ತಂದ್ರು. ಮೊನ್ನೆ ಏನು ಈ ಹಂಗ SC ST ಕಾಯ್ದೆ, ಅಟ್ರಾಸಿಟಿ ಕಾಯ್ದೆ ಅಲ್ಲ, ಹಂಗ ಯೂನಿವರ್ಸಿಟಿ ಒಳಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಅವ್ರಿಗೆ ಜೈಲ್ಗಟ್ಟತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ 2026 ಸುಪ್ರೀಂ ಕೋರ್ಟ್ ಹೇಳೋ ಮೂಲಕ ಇದೇ ಮೋದಿ ಸರ್ಕಾರ ತತ್ತು ಖುಷಿ ಪಟ್ಟೆವು. ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ UGC ನಿಯಮಾವಳಿಗಳನ್ನ ಜಾರಿಗೆ ತರಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ದಲಿತ ಸಂಘರ್ಷ ಸಮಿತಿ ಈ ಒಂದು ಕೇಂದ್ರ ಸರ್ಕಾರಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತದೆ. ಆದರೆ ಒಂದು ಕಡೆ ಬಹುಮಾನ ಕೊಟ್ಟಂಗ ಮಾಡಿ, ಒಂದು ಕಡೆ ರಕ್ಷಣೆ ಕೊಟ್ಟಂಗ ಮಾಡಿ, ಅದೇ ಬಿಜೆಪಿಯ ಅನೇಕ ಜನ ನಾಯಕರುಗಳು ರಾಜೀನಾಮೆ ಕೊಟ್ಟು, ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬೀದಿಗಿಳಿದು ಹೋರಾಟ ಮಾಡಿ ಅದೇ ಒಂದು ನೀತಿಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿರ್ತಕ್ಕಂಥದ್ದು ಬಿಜೆಪಿಗರ ಕ್ರಮ. ಈ ವೇದಿಕೆ ಮೂಲಕ ನಾನು ಉಗ್ರವಾಗಿ ಖಂಡಿಸುತ್ತೇನೆ. ಈ ವೇದಿಕೆ ಮೂಲಕ ನಾನು ಬಿಜೆಪಿಯ ಕ್ರಮವನ್ನು ಉಗ್ರವಾಗಿ ಖಂಡಿಸುತ್ತೇನೆ. ಹಾಗಾಗಿ ಕೇಂದ್ರ ಸರ್ಕಾರ ನಿಜವಾಗಿ ದೇಶ ಆಡಬೇಕು, ಎಲ್ಲರನ್ನ ಒಂದು ಅಂತೇಳಿ ನಡೆಸ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಮೋದಿ ಅವರ ಹತ್ರ ಏನಾದರೂ ಇದ್ದರೆ ತಂದಿರ್ತಕ್ಕಂಥ ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು. ಕೋರ್ಟ್ನಾಗದಲ್ರಿ, ಕೋರ್ಟ್ನ ವಿಚಾರ ಹೋರಾಟಕ್ಕೆ ಮಾಡ್ತೀರಿ, ಏನ್ ಕೋರ್ಟ್ನಾಗ ತೆರವುಗೊಳಿಸಬೇಕಾಗುತ್ತೆ? ನಾವು ಹೋಗಿ ತೆರವುಗೊಳಿಸಲಿಕ್ಕೆ ಸಾಧ್ಯದ? ಕೇಂದ್ರ ಸರ್ಕಾರ ತಂದದ, ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ಸುಪ್ರೀಂ ಕೋರ್ಟ್ನು ಕೂಡ ನಾನೊಬ್ಬ ದೇಶದ ನಾಗರಿಕನಾಗಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸುಪ್ರೀಂ ಕೋರ್ಟಿನ ವಿಚಾರವನ್ನ ನಾನು ಮಾತಾಡಲಿಕ್ಕೆ ಹಕ್ಕಿದೆ ನನಗೆ. ಸುಪ್ರೀಂ ಕೋರ್ಟ್ ಈ SC ST OBC ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗಾಗಿ ತಡೆಯಾಜ್ಞೆ ಕೊಟ್ಟಿರಿ. ನೀವುಗಳು ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ ನನಗೆ. ಯಾಕೆ ಅನುಮಾನ ಕಾಡ್ತಾ ಇದೆ? ಇಲ್ಲಿ ಮತದಾನ ಪರಿಷ್ಕರಣೆ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಜನಾಂದೋಲನ ನಡೆದಿದೆ. ಮತದಾನ ಪರಿಷ್ಕರಣೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದಿಷ್ಟು ಕಡೆ ಹೋರಾಟ ನಡೀತಾ ಇದೆ. ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ